ನಿಖಿತ್ ಅವರೇ, 29ರ ಒಳಗಿನ ನೀಲಿ ನಕ್ಷೆಯನ್ನು ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ಕೊಂಡು, ಆದರೆ ಕಾಂಗ್ರೆಸ್ ಒಂದು ಮಾತನ್ನು ಹೇಳ್ತಾ ಇದೆ, ಈ ಸರ್ಕಾರ ಹೆಂಗೆ ಉಳಿಯುತ್ತೆ, ಎಷ್ಟು ದಿವಸ ಉಳಿಯುತ್ತೆ, ಯಾವ ಸ್ವರೂಪದಲ್ಲಿ ಉಳಿಯುತ್ತೆ ಅನ್ನೋದ್ರ ಬಗ್ಗೆ. ಅಲ್ಲ, ನೀವು ಕೂಡ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿದಂಥವ್ರು, 5 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂಥವ್ರು, 200ಕ್ಕಿಂತ ಕಡಿಮೆ ಸೀಟ್ ಇದ್ದಾಗಲೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡಿದಂಥವ್ರು. ನಿಮಗೆ ಯಾವಕ್ಕೆ ಈ ರೀತಿಯಾದಂತಹ ಒಂದು ನಿರಾಶಾದಾಯಕವಾಗಿರುವಂತಹ ಅಂಶವೇ ಮೊದಲಿಗೆ ಕಾಣುತ್ತೆ ಅಂತ? ಭಾಳ ಮುಖ್ಯವಾಗಿ ಸರ್, ಒಂದು ಯಾವುದೋ ಒಂದು ಹಾಡಿತ್ತು, ನಮ್ಮ ಪ್ರದೀಪಿಗೆ ಚೆನ್ನಾಗಿ ಗೊತ್ತಿರೋ ಸ್ವಲ್ಪ ಧ್ವನಿಗೂಡು ಸರಿ. ಅದೇ ಯಾವುದೋ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕನ್ನ ಆ ಥರ ಏನೋ ತಕ್ಕಂತೆ ನಡೆಯಬೇಕು ಅಂತ. ಯಾಕೆ ಈ ಅನುಮಾನವನ್ನು ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಿದ್ದಾವೆ ಅಂತಂದರೆ, 75 ವರ್ಷ ಆದವರೆಲ್ಲರೂ ಕೂಡ ನೀವೆಲ್ಲ ಇನ್ನು ಮುಂದೆ ಸಲಹಾ ಮಂಡಳಿ ಕೂತ್ಕೊಳ್ಳಿ, ನೀವು ಯಾರು ಪಕ್ಷಕ್ಕೆ ಅಧಿಕಾರದಲ್ಲಿ ಇರಬೇಡಿ, ಇಷ್ಟು ವರ್ಷ ಅಧಿಕಾರ ಅನುಭವಿಸಿದ್ದೀರಿ, ಹೀಗಾಗಿ ನೀವೆಲ್ಲ ಸಲಹಾ ಮಂಡಳಿಲಿ ಕೂತ್ಕೋಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ ತೋರಿಸಿ 100 ಸೀಟ್ ಗಳಿಸಿದಂಥ BJPಯವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಆದೇಶದಂತೆ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ಕೂರಿಸಿದ್ದು ನೋಡಿದ್ದೀವಿ. ಯಾವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ತೋರಿಸಿ ಅವರ ಒಂದು ದೊಡ್ಡ ಕೀರ್ತಿಯನ್ನು ರಾಜ್ಯದ ಮುಂದೆ ಪಣಕ್ಕಿಟ್ಟು ಎಲ್ಲ ಸೀಟುಗಳನ್ನು ಗೆದ್ದುಕೊಂಡು ಮಧ್ಯಪ್ರದೇಶದಲ್ಲಿ ಮತ್ತೆ ವಾಪಸ್ ಬಂದ ನಂತರ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಪಕ್ಕಕ್ಕಿಟ್ಟದನ್ನು ನಾವು ಕಂಡಿದ್ದೇವೆ, ವಸುಂಧರಾ ರಾಜೆ ಅವರನ್ನ ಪಕ್ಕಕ್ಕಿಟ್ಟದನ್ನು ನಾವು ಕಂಡಿದ್ದೇವೆ. ಸೊ ಹೀಗೆ ಅನೇಕ ನಾಯಕರುಗಳಿಗೆ, ಹಿಂದೆ ಮುರಳಿ ಮನೋಹರ್ ಜೋಶಿ, ಅದ್ವಾನಿ ಅಂತ ನಾಯಕರುಗಳಿಗೆ ನೀವು ಪಕ್ಕಕ್ಕೆ ಕೂತ್ಕೊಳ್ಳಿ ಸಾಕು ನೀವು ಅಂತ ಮೋದಿಯವರೇ ಹೇಳಿದ್ದನ್ನು ಕಂಡಿದ್ದೇವೆ. ಮೋದಿಯವರಿಗೀಗ ಬಹುಶಃ 75 ಆಗ್ತಾ ಬಂದಿದೆ, 74 ಇರಬೇಕೀಗ, ಬಹುಶಃ ಇನ್ನೊಂದು ವರ್ಷದೊಳಗಡೆ ಅವ್ರಿಗೆ 75 ಆಗ್ತದೆ. ಸೊ 75 ವರ್ಷ ಆದಮೇಲೆ ಬೇರೆಯವರೆಲ್ಲರಿಗೂ ಹೇಳದಂತೆ ಕಾಲಕ್ಕೆ ತಕ್ಕಂತೆ ಇವರು ಪಕ್ಕಕ್ಕೆ ಹೋಗ್ತಾರಾ ಅನ್ನೋ ಅನುಮಾನ ಇದೆ ಅಷ್ಟೇ. ಸೊ ಅದು ಇಲ್ಲ, ಬಹುಶಃ ಮೋದಿಯವ್ರ ವಿಚಾರದಲ್ಲಿ ಅದು ಬದಲಾಗ್ಲೂಬೋದು, ಯಾಕೆಂದರೆ ಅವರೇ ಹೇಳ್ಕೊಂಡಂತೆ ಅವ್ರನ್ನ ನೇರ ಭಗವಂತನೇ ಕಳಿಸಿದ್ದಾನೆ. ಹೀಗಾಗಿ ಬಹುಶಃ ಅವರೇನಾದರೂ ಬೇರೆ ಥರದ ನಿಯಮಗಳಲ್ಲಿ ಬರ್ಬೋದು. ಆದರೆ ನಾನು ಒಂದು ಏನು ಬಯಸ್ತೀನಿ, ಗಿರಿಧರ್ ಉಪಾಧ್ಯಾಯವರು ಆ ವಿಚಾರಕ್ಕೆ ಹೇಳಿದರು, ಹೌದು, ತಾಯಿ ಭಾರತೀಯ ಸೇವೆಗಾಗಿ ಅವರು ದೇವರೇ ಕಳಿಸಿದ್ದು ಅನ್ನೋಂಥ ನಮ್ಮ ನಂಬಿಕೆ ಇದೆ ಅಂದ್ಕೊಂಡು, ನಮ್ಮ ಜನರಲ್ಲಿರುವಂಥ ಇಂತಹ ನಂಬಿಕೆಗಳನ್ನು ಹೇಳ್ಕೊಳ್ಬಾರ್ದು ಅನ್ನುವಂಥ. ಹಾಗಲ್ಲ, ಇಲ್ಲಿ ತಾಯಿ ಭಾರತಿ ಅಂದರೆ ಯಾರು ಅಂತ ಪ್ರಶ್ನೆ. ತಾಯಿ ಭಾರತಿ ಅಂತಂದರೆ ಒಂದಷ್ಟು ಕ್ರೋನಿ ಕ್ಯಾಪಿಟಲ್ಗಳು, ಅಂಬಾನಿ ಅದಾನಿಗಳ ತಾಯಿ ಭಾರತಿ ಅಂತಂದ್ರೆ ಇಲ್ಲಿರುವಂಥ ರೈತರು, ನಾನು ಮಾತಾಡ್ತಾ ಇದ್ದೀನಿ ಸರ್, ನಾನು ಮಾತಾಡ್ತಾ ಇದ್ದೀನಿ. ತಾಯಿ ಭಾರತಿ ಅಂತಂದರೆ ಅದು ಅಂಬಾನಿ ಅದಾನಿ ಮತ್ತು ಒಂದಷ್ಟು ಕ್ರೋನಿ ಕ್ಯಾಪಿಟಲ್ಗಳ ಸೇವೆಯ. ತಾಯಿ ಭಾರತೀಯ ಸೇವೆ ಅಂದರೆ ಈ ದೇಶದ ಕೋಟ್ಯಾನುಕೋಟಿ ರೈತರು, ಕೋಟ್ಯಾನುಕೋಟಿ ಬಡವರು, ಕೋಟ್ಯಾನುಕೋಟಿ ನಿರುದ್ಯೋಗಿ ಯುವಕರು, ಕೋಟ್ಯಾನುಕೋಟಿ ಈ ದೇಶದೊಳಗಡೆ ಈ ದೇಶಕ್ಕಾಗಿ ದುಡಿತಿರುವಂಥ ಶ್ರಮಿಕ ವರ್ಗ, ಕೂಲಿ ಕಾರ್ಮಿಕ ವರ್ಗ, ಇವ್ರ ತಾಯಿ ಭಾರತಿನ ಅಂತ. ಯಾಕೆಂದರೆ ನಿಮ್ಮ ಸೇವೆ ಯಾರಿಗೆ? ಹೂ ಈಸ್ ಇಂಡಿಯಾ ಅಟ್ ಲಾಸ್ಟ್? ಯಾರು ಭಾರತ ಅಂದರೆ ಯಾರು? ಭಾರತ ಅಂದರೆ ಇವರ, ಭಾರತ ಅಂದರೆ ಇವರ? ಈ ಪ್ರಶ್ನೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಾನು ಇವತ್ತಿನ್ನೂ ಪಾಪ ಮೊದಲನೇ ದಿವಸದಲ್ಲಿದ್ದಾರೆ. ನಾವೊಂದು ಜವಾಬ್ದಾರಿಯುತವಾದ ವಿರೋಧ ಪಕ್ಷವಾಗಿ ನಾವು ಸರ್ಕಾರವನ್ನು ಟೀಕಿಸಬೇಕಿರೋ ಜವಾಬ್ದಾರಿ ನಮ್ಮದು. ಸರ್ಕಾರ ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಬೇಕಿರುವಂಥ ಜವಾಬ್ದಾರಿ ನಮ್ಮದು. ಈ ಬಾರಿ ನಮ್ಮ ಭಾರತ ದೇಶದ ಜನ ನಮಗೆ ನೀವು ವಿರೋಧ ಪಕ್ಷದಲ್ಲಿ ಒಂದು ಸಮರ್ಥವಾಗಿ ನಿಂತು ಇದನ್ನು ನಿಭಾಯಿಸಿ ಅನ್ನುವಂಥ ಮಾತನ್ನು, ಸಂದೇಶವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಆ ಕೆಲಸನ ಭಾಳ ಸದೃಢವಾಗಿ ಮಾಡ್ತೇವೆ. ನಾವು ಸರ್ಕಾರ 5 ವರ್ಷ ಸದೃಢವಾಗಿ ನಡಿಬೇಕು ಅಂತ ಬಯಸ್ತೀವಿ, ಖಂಡಿತವಾಗಿ 5 ವರ್ಷ ನಡಿಬೇಕು ಅಂತ ಬಯಸ್ತೀವಿ. ಆದರೆ ಇಲ್ಲಿ ನನಗನ್ನಿಸ್ತಾ ಇರೋದು, ಮೋದಿಯವರಿಗೆ ಹಿಂದಿನ ಇದೆ ಅಂತ ಇಡ್ತಾ ಈ ಬಾರಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಶೋಭಾ ಕರಂದ್ಲಾಜೆ ಅವ್ರ ಮುಂದೆ ಮಾಧ್ಯಮದವ್ರು ಮೈ ಕೇಳಿದ್ರು, ಮುಂದಿನ ಪ್ರಧಾನಮಂತ್ರಿ ಯಾರು ಅಂದರು. ಅವ್ರ ಉತ್ತರ ಏನಾಗಿತ್ತು? ಅದನ್ನು MP ಗಳು ನಿರ್ಧರಿಸ್ತಾರೆ ಅಂತಂದರು. ಮುಂಚೆ ಆಗಿದ್ದರೆ ಏನು ಹೇಳ್ತಾ ಇದ್ರು? ಅನ್ಡೌಟೆಡ್ಲಿ ಮೋದಿಜಿ ಅಂತಿದ್ರು. ಇವತ್ತು ಅವರ ಬಾಯಲ್ಲಿ ಆ ಮಾತು ಯಾಕೆ ಬಂದಿದೆ ಅಂತಂದರೆ, ಅವ್ರಿಗೆ ಅರ್ಥ ಆಗಿದೆ ಈಗ ಇವರು ಮುಂಚಿನಷ್ಟು ಭಾಳ ಪವರ್ಫುಲ್ಲಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಮತ್ತು ಪ್ರಧಾನಮಂತ್ರಿಗಳು ಆ ಮೀಟಿಂಗಿನ ಸಭೆಗೆ ಬಂದಾಗ ನಾವು ನೋಡಿದ್ವಿ, ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಗಡ್ಕರಿ ಅವರು ಕೂತಿದ್ರು, JDU ನಾಯಕರು ನಿತೀಶ್ ಕುಮಾರ್ ಕೂತೇ ಇದ್ದರು, TDPಯ ನಾಯಕರು ನಮ್ಮ ಇವರು ನಾಯ್ಡು ಅವರು ಕೂತೇ ಇದ್ದರು, ನಮ್ಮ ಅದೇ ರೀತಿ ನಾನು ಹೇಳಿದೆ ನಿತೀಶ್ ಗಡ್ಕರಿ, ರಾಜನಾಥ್ ಸಿಂಗ್ ಕೂತಿದ್ರು. ಅಂದರೆ ಈಗ ಅವ್ರು ಹೇಳ್ತಿದ್ದಾರೆ, ವಿ ಆರ್ ಆಲ್ಸೋ ಸೀನಿಯರ್, ನೀವು ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು, ನೀವು ಮುಂಚಿನ ಥರ ನಮ್ಮನ್ನು ನಡೆಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಡ್ತೀರಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿತೀಶ್ ವಿಚಾರಗಳ ಬಗ್ಗೆ ಬರ್ತೀನಿ. ಅದಕ್ಕೆ ಮೊದಲು ನಾನು ಇಲ್ಲಿ ಗಿರಿಧರ್ ಉಪಾಧ್ಯಾಯವರೇ ಒಂದು ವಿಚಾರವನ್ನು ಹೇಳಿದರು, ತಾಯಿ ಭಾರತೀಯ ಸೇವೆ ಅಂದರೆ ಯಾರದ್ದು ಅಂತ. ಯಾರದ್ದು ಅನ್ನುವಂತಹ ಪ್ರಶ್ನೆಯೂ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಆ ವಿಚಾರವನ್ನೇ ನಾವು ಹೇಳುವಂಥದ್ದು, ಕಾಂಗ್ರೆಸ್ ಅದನ್ನು ಹೇಳುತ್ತೆ. ಕಳೆದ 10 ವರ್ಷದಿಂದ ಆ ಕೆಲಸನೇ ಮಾಡ್ಕೊಂಡು ಬಂದಿದ್ದಾರೆ. 4 ಕೋಟಿ ಮನೆ ಕೊಟ್ಟಿರ್ತಕ್ಕಂಥದ್ದು ಅಂಬಾನಿ ಅದಾನಿಗಲ್ಲ, ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾರು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಇವತ್ತು ಅಷ್ಟು ಕೋಟಿ ಜನ ರೈತರಿಗೆ ಹಣ ಹೋಗ್ತಾ ಇದೆಯಲ್ಲ ಪ್ರತಿ ವರ್ಷ, ಅವರು ಬಡವರೇ.
ಅವರು ರೈತರೇ ಅಲ್ವಾ, ಅವರು ಭಾರತದವರೇ, ಅಂಬಾನಿ ಅದಾನಿ ಕಡೆಯವರಲ್ಲ. ಇವರು ಅಂಬಾನಿ ಅದಾನಿ ಹೆಸರು ಹೇಳ್ತಾರಲ್ಲ, ರಾಜಸ್ಥಾನ ಸರ್ಕಾರ ಅದೇ ಅದಾನಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಪರವಾಗಿಲ್ವಾ? ರೇವಂತ್ ರೆಡ್ಡಿ ಅದೇ ಅದಾನಿ ಕರ್ಕೊಂಡು ಶಾಲ್ ಹೊದಿಸಿ ಹಾರ ಹಾಕಿ ನೀವು ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರು ಪರವಾಗಿಲ್ವಾ? ಇವರು ಮೈತ್ರಿ ಪಕ್ಷವಾದಂಥ TMC ನಿನ್ನೆ ದಿನ ಮಮತಾ ಬ್ಯಾನರ್ಜಿ ಅಲ್ಲಿರ್ತಕ್ಕಂಥ ಫೋರ್ಟ್ನ ನಡೆಸಬೇಕು ಅಂತ ಹೇಳಿ ಅದಾನಿಗೆ ಕಾಂಟ್ರಾಕ್ಟ್ ಕೊಟ್ಟಿದಾರಲ್ಲ, ಅದು ಪರವಾಗಿಲ್ವಾ? ಆಗ ಅದಾನಿ ಪರವಾಗಿಲ್ವಾ? ಈಗ ಇವರು ಅದಾನಿ ಎಲ್ರಿ ಬಂದರು, ಅದಾನಿ ಅವ್ರು ಕಾಂಟ್ರಾಕ್ಟ್ ಹಾಕಿ ಅವರ ಒಂದು ಕೊಟೇಶನ್ ಹಾಕಿ ಯಾವುದೋ ಒಂದು ಇದು ಮಾಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಕಟ್ತಾ ಇದ್ದಾರೆ, ಸೌತ್ ಆಫ್ರಿಕಾದಲ್ಲಿ ಕಟ್ತಾ ಇದ್ದಾರೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಹೊರಗೆ ಬರ್ತಾ ಇದ್ದಾನೆ. ನಾವು ಯಾವ ದೇಶ ಆ ದೇಶವನ್ನ ನಡೆಸ್ತಾ ಇರ್ತಕ್ಕಂಥ ಇವರು ಇಂಡಸ್ಟ್ರಿಯಲಿಸ್ಟಿಗೆ ಹೆಲ್ಪ್ ಮಾಡಲ್ಲ, ಅಂತ ದೇಶ ಉದ್ಧಾರ ಆಗೋದಿಲ್ಲ. ಅಂಥವ್ರಿಗೆ ಇನ್ನಷ್ಟು ಮುಂದೆ ಬನ್ನಿ ಅಂತ ಹೇಳಬೇಕು. ಟೆಸ್ಲಾ ಕಂಪನಿಯ ಇಲಾನ್ ಮಾಸ್ಕ್ ಆಗಿರ್ಬೋದು, ಅವರಿಗೆಲ್ಲ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ USA? ಯಾಕಂದ್ರೆ USA ನಾವು ಇಂಡಸ್ಟ್ರಿಯಲೈಸೇಷನ್ ಇಂದ ಮುಂದೆ ಬರಬೇಕು ಅಂತಕ್ಕಂಥದ್ದು. ಯಾರೋ ಅದಾನಿ ಅಂಬಾನಿ ಹೆಸರು ಹೇಳ್ಕೊಂಡು ಈ ರೀತಿ ಲೇವಡಿ ಮಾಡ್ತಾ ಇದ್ರೆ ಅದು ಜಾಸ್ತಿ ದಿನ ನಡೆಯೋದಿಲ್ಲ. ಎರಡನೇದು, ಶಿವರಾಜ್ ಸಿಂಗ್ ಚೌಹಾಣ್ ಬಗ್ಗೆ ಹೇಳಿದ್ರಲ್ಲ, ಅದೇ ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾ ಕ್ಷೇತ್ರದಿಂದ 8,40,000 ಓಟಿಂದ ಗೆದ್ದು ಮಂತ್ರಿ ಆಗ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.